ಅವರೊಂದಿಗಿದ್ದ ಅವರ ಒಬ್ಬಳು ನಾದಿನಿ ಆಕ್ಷೇಪಿಸುವ ದನಿಯಲ್ಲಿ ಅತ್ತಿಗೆ, ಈ ಹುಡುಗನನ್ನು ಸನ್ಯಾಸಿ ಮಾಡಿಬಿಟ್ಟಳು ಎಂದಳು. ಆಗ ಮಾಕು ತಾನೂ ಆ ಮಾತಿಗೆ ದನಿಗೂಡಿಸಿದಳು. ಹೌದು ಹೌದು, ಪಾಪ ಅವನ ತಂದೆ ತಾಯಿಗಳು ಎಷ್ಟೋ ಆಸೆ ಇಟ್ಟುಕೊಂಡು ಅವನನ್ನು ಬೆಳೆಸಿದ್ದರು. ಈಗ ಅವರ ಆಸೆಯೆಲ್ಲ ನುಚ್ಚು ನೂರಾಗಿಬಿಟ್ಟಿತ್ತು. ಯಾಕೆ ವಿವಾಹ ಮಾಡಿಕೊಂಡು ಗೃಹಸ್ಥ ಜೀವನ ನಡೆಸುವುದು ಕೂಡ ಒಂದು ಧರ್ಮವೇ ಅಲ್ಲವೇ? ಅತ್ತೆ ಹೀಗೆ ಯುವಕರನ್ನೆಲ್ಲ ಸನ್ಯಾಸಿಗಳನ್ನಾಗಿ ಮಾಡುತ್ತಿದ್ದರೆ ಮಹಾಮಾಯೆ ಅವಳ ಮೇಲೆ ಕೋಪಿಸಿಕೊಳ್ಳುವುದು ಖಂಡಿತ. ಇವರುಗಳು ಬೇಕಾದರೆ ತಮ್ಮ ಸ್ವಂತ ಇಚ್ಛೆಯಿಂದ ತಾವಾಗಿಯೇ ಸನ್ಯಾಸಿಗಳಾಗುವುದಾದರೆ ಆಗಲಿ. ಆದರೆ ಅತ್ತೆ ಯಾಕೆ ಇವರನ್ನು ತಾನೇ ಮಾಡಿಸಬೇಕು? ಮಾತು ಹೇಳುವುದೆಲ್ಲ ಮುಗಿದ ಮೇಲೆ, ಕಣಮ್ಮ, ಇವರು ಈ ಜಗತ್ತಿನಲ್ಲಿ ಹೂಗಳಾಗಿ ಪರಿಶುದ್ಧರಾಗಿ ಜೀವಿಸುತ್ತಾರೆ. ಇದಕ್ಕಿಂತ ಆನಂದಕರವಾದದ್ದು ಬೇರೆ ಏನಿದೆ ಹೇಳು? ಸಂಸಾರದಲ್ಲಿ ಏನು ಸುಖ ಇದೆ ಅಂತ ನೀವೆಲ್ಲ ನೋಡಿದ್ದೀರಲ್ಲ. ನಿಮ್ಮಗಳ ಸಂಸಾರದ ಬೆಂಕಿಯಲ್ಲಿ ನನ್ನ ಮೈಗೂಳಗಳೆಲ್ಲ ಸುಟ್ಟು ಹೋದವು. ಈ ಮಾತೇಳಿ ಅವ್ರನ್ನ ತಡೆದು ಹೇಳ್ತಿದ್ದಾರೆ. ಹೌದಮ್ಮ, ನೀವೆಲ್ಲರ ಹೇಳ್ತಿದ್ದೀರಲ್ಲ, ನೀವೆಲ್ಲ ಸಂಸಾರ ಕಟ್ಕೊಂಡಿದ್ದೀರಲ್ಲ, ಚೆನ್ನಾಗಿ ಸಂಸಾರ ಜೀವನ ನೀವು ಅನುಭವಿಸ್ತಾ ಇದ್ದೀರಾ. ನಿಮ್ಮ ಸಂಸಾರ ಜೀವನದ ಆ ಬೆಂಕಿನಲ್ಲಿ ನನ್ನೊಡನೆ ಸುಟ್ಕೊಂಡಿದ್ದೀನಿ. ಇವರೆಲ್ಲನ ಸಂಸಾರಿಗಳಲ್ಲ, ಸನ್ಯಾಸಿಗಳು, ಪರಿಶುದ್ಧರಾದ ಹೂಗಳಿದ್ದಂತೆ. ಹಂಗಾಗ್ಬಿಟ್ಟವರು ಎಲ್ಲ ದೇವ್ರ ಮಕ್ಕಳು, ಮನುಷ್ಯರ ಮಕ್ಕಳಲ್ಲ ಅಂತ ಶ್ರೀಮಾತೆಯವರು